ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ FA1 2026ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಎಲ್ಲ FA1 ಕ್ವಶನ್ ಪೇಪರ್ಸನ್ನು ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮಕ್ಕಳ. ಸೊ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ಗಳು ನಿಮಗೆ ಸಿಗುತ್ತೆ, ಹಾಗೆ ನಿಮಗೆ ಪ್ರಿಪೇರ್ ಆಗಲಿಕ್ಕೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಸೊ ಇಲ್ಲಿ 3 ಪ್ರಶ್ನೆಗಳಿದ್ದಾವೆ ಮಕ್ಕಳ. ಮೊದಲನೇದು ನೋಡಿ, ಯಾವುದೇ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಸಹ ಕೇಳಿದ್ದಾರೆ. ಸೊ 2 ಕ್ರಮಾನುಗತ ಕೇಳಿದ್ದಾರೆ. ಈಗ 0ವನ್ನು ಬಿಡಿ. ಸೊ 0ವನ್ನು ತಗೊಂಡ್ರೆ ಅದು ಸ್ವಾಭಾವಿಕ ಸಂಖ್ಯೆಗಳಿಗೆ ಬರಲ್ಲ. ಸೊ 1ರಿಂದ ಬರುವಂಥದ್ದೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಎಕ್ಸಾಂಪಲ್ ನೋಡಿ, 1, 2 ತಗೊಳ್ಳಿ, ಅಥವಾ 2, 3 ಆರ್ 4, 5. ಸೊ ಈ ರೀತಿ ನಾವು ತೆಗೆದುಕೊಂಡಾಗ ಅವುಗಳ ಸಹ ಯಾವಾಗಲೂ ಏನಾಗಿರುತ್ತೆ, ಒಂದೇ ಆಗಿರ್ತದೆ ಮಕ್ಕಳ. ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ಅದು 1. ಹಾಗಾಗಿ ಆಪ್ಷನ್ ಬಿ 1 ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ವರ್ಗಾತ್ಮಕ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x² - 9x + 20ಯಲ್ಲಿ ಪಿ ಆಫ್ 0ನ ಬೆಲೆ ಕೇಳಿದ್ದಾರೆ. ಅಂದರೆ ನಾವು ಏನು ಮಾಡಬೇಕು ಅಂದರೆ, ಎಕ್ಸ್ ಪ್ಲೇಸಿಗೆ ಝೀರೋಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ x², 0² ಅಂದರೆ 0, 9 × 0 0ನೇ, +20. ಸೊ ಹಾಗಾಗಿ ನಮ್ಗೆ ಉಳಿಯೋಂಥದ್ದು ಏನಲ್ಲಿ ಮಕ್ಕಳ, 20. ಹಾಗಾಗಿ ಆಪ್ಷನ್ ಎ +20, ನಾಟ್ -20, +20 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಸೊ ಇಲ್ಲಿ ಅಸ್ಥಿರ ಅಂತ ಕೇಳಿದ್ದಾರೆ. ಸೊ ಅಸ್ಥಿರ ಆಗಿರುವಂಥದ್ದು ಯಾವಾಗಲೂ ಸಮಾಂತರ ರೇಖೆಗಳು. ಛೇದಿಸುವ ರೇಖೆಗಳು ಸ್ಥಿರವಾಗಿರ್ತವೆ. ಸೊ ಇದು ಐಕ್ಯಗೊಳ್ಳುವ ರೇಖೆಗಳೇನಾಗಿರ್ತದೆ, ಅವಲಂಬಿತವಾಗಿರ್ತದೆ. ಹಾಗಾಗಿ ಮಕ್ಕಳ ಆಪ್ಷನ್ ಸಿ ಸಮಾಂತರ ರೇಖೆಗಳು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಇಲ್ಲಿ 3 ಪ್ರಶ್ನೆಗಳಿದೆ, 1 ಅಂಕದ ಪ್ರಶ್ನೆಗಳೇ. 4ನೇ ಪ್ರಶ್ನೆ, 200 = 2m × 5n ಆದರೆ m ಮತ್ತು n ಬೆಲೆಯನ್ನು ಕಂಡುಹಿಡಿಯಿರಿ. ಬಹಳ ಈಸಿ ಮಕ್ಕಳ. ಸೊ 200ರ ಅವಿಭಾಜ್ಯ ಅಪವರ್ತನಗಳನ್ನ ಬರೀಬೇಕು. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ 200ನ್ನು ಈ ರೀತಿ ಬರೆದುಕೊಂಡು ನೀವು ಅಪವರ್ತಿಸ್ತಾ ಹೋಗಿ ಮಕ್ಕಳ. ಸೊ 2 ಹತ್ತಲಿ, ಅದೇ ರೀತಿ 2 ಐದಲಿ, ಅದೇ ರೀತಿ 2 25ಲಿ. ಸೊ ಈ ರೀತಿ ನೀವು ಬರೀತಾ ಹೋದರೆ ಮಕ್ಕಳ ನಮಗೆ ಸಿಗುವಂಥದ್ದು 2 × 2 × 2 × 5 × 5 × 5. ಸೊ ಇಲ್ಲಿಗೆ ನಮಗೆ ಎಷ್ಟು ಬರ್ತದೆ ಮಕ್ಕಳ, 2ರ ಘಾತ ಎಷ್ಟಿದೆ ಮಕ್ಕಳ, 3 ಇದೆ, 5ರ ಘಾತ 2 ಇದೆ. ಸೊ ಜಸ್ಟ್ ಬಹಳ ಈಸಿ ಇದೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗಾಗಿ m ಬೆಲೆ 3 ಆಗ್ತದೆ, n ಬೆಲೆ 2 ಆಗ್ತದೆ. 5ನೇ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ. ಸೊ ಒಂದು ವರ್ಗ ಬಹುಪದೋಕ್ತಿ ಅಂತ ಹೇಳಿದರೆ ಮಕ್ಕಳ ax² + bx + c. ಸೊ ಅದರ ಗರಿಷ್ಠ ಶೂನ್ಯತೆ 2 ಆಗಿರ್ತದೆ ಮಕ್ಕಳ. ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x² - 9x + 10. ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ. ಸೊ ಶೂನ್ಯತೆಗಳ ಗುಣಲಬ್ಧ ಕೇಳಿದರೆ ಸೊ ಅದು C/A ಇಸ್ ದ ಫಾರ್ಮುಲಾ. ಸೊ ಇಲ್ಲಿ ನಮಗೆ ಸಿ ಏನಾಗಿರ್ತದೆ, 10 ಆಗಿರ್ತದೆ, ಎ ಏನಾಗಿರ್ತದೆ 2. ಹಾಗಾಗಿ 10/2 ಬರ್ಕೊಂಡ್ರೆ 5. ಸೊ ಉತ್ತರ ಏನಾಯಿತು ಮಕ್ಕಳ, 5. ಸೊ ಬಹಳ ಈಸಿ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇದೆ. 6ನೇ ಪ್ರಶ್ನೆ, 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಮೊದಲಿಗೆ ನಾವು 6 + √2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಭಾವಿಸೋಣ. ಸೊ ಹಾಗಾಗಿ 6 + √2 = a/b ಆಗ್ತದೆ. ಇಲ್ಲಿ a/b ಅಂತೆಲ್ಲಾದರೂ ತಗೊಳ್ಳಿ, ಅಥವಾ p/q ಫಾರ್ಮಲ್ಲಾದರೂ ಬರ್ಕೊಳ್ಳಿ. ಸೊ ಇಲ್ಲಿ a ಮತ್ತು bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು, b ≠ 0 ಆಗಿರಬೇಕು. ದರ್ಫೋರ್ ಏನಾಯಿತು, √2 ಈ 6 ಈ ಕಡೆ ಬಂದರೆ ಏನಾಗ್ತದೆ, a/b -6 ಆಗ್ತದೆ. ಸೊ ಅವುಗಳ ಲಸಹವನ್ನು ತೆಗೆದುಕೊಂಡ್ರೆ ನಮಗೆ ಬರುವಂಥದ್ದು a - 6b / b ಆಗ್ತದೆ. ಸೊ ಇಲ್ಲಿ ನಮಗೆ ಗೊತ್ತಿದೆ a - 6b ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √6
√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಮ್ಮ ಊಹೆಗೆ ವಿರುದ್ಧವಾದ ವಿರೋಧಾಭಾಸವಾಗಿದೆ. ಹಾಗಾಗಿ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಇದಿಷ್ಟು ನೀವು ಬರೆದ್ರೆ ಮಕ್ಕಳ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 8ನೆಯ ಪ್ರಶ್ನೆ 2 + y = 10. ಅದೇ ರೀತಿ x - y = 2. ಈ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ ಬಹಳ ಈಸಿ. 2 ಈಕ್ವೇಷನನ್ನು ಬರೆದುಕೊಳ್ಳೋಣ ಮಕ್ಕಳ. ಇಲ್ಲಿ ನೋಡಿ +y - y ಕ್ಯಾನ್ಸಲ್ ಆಗ್ತದೆ. ಉಳಿಯುವಂಥದ್ದು ಏನಾಗ್ತದೆ 3x = 12 ಆಗ್ತದೆ. ಸೊ x = 12 / 3 ಆಗ್ತದೆ. 3 1s 3 4s. ಹಾಗಾಗಿ x ಬೆಲೆ 4 ಆಯಿತು. ಸೊ ಇದನ್ನು ಸಮೀಕರಣ 1 ಅಥವಾ 2ಕ್ಕೆ ನಾವು ಆದೇಶಿಸಿದ್ರೆ ಮಕ್ಕಳ, ಸೊ ಸಮೀಕರಣ 2ಕ್ಕೆ ಆದೇಶಿಸಿದ್ರೆ 4 - y = 2, therefore y = 2. ಸೊ ಹಾಗಾಗಿ 4, 2. ಸೊ ಬಹಳ ಈಸಿ ಇದೆ. ವರ್ಜಿಸುವ ವಿಧಾನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಮಗೆ 6 ಅಂಕಕ್ಕೆ ನಮಗೆ ಪ್ರಶ್ನೆಗಳು ಸಿಗ್ತದೆ. ಈಸಿ ಇದೆ ಕ್ವಶನ್ಸ್. 336 ಮತ್ತು 54ರ ಮಾಸಹ ಮತ್ತು ಲಾಸಹ ಕಂಡುಹಿಡಿದು ಲಾಸಹ ಗುಣಿಸು ಮಾಸಹ = ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆಯನ್ನು ನೋಡಬೇಕು. ಮೊದಲನೇದಾಗಿ 336ಕ್ಕೆ ಮಾಸಹವನ್ನು ಕಂಡುಹಿಡ್ಕೊಳ್ಳೋಣ ಮಕ್ಕಳ. ಸೊ ಅದರ ಮಾಸಹ 334 ಮತ್ತು 54ರ ಮಾಸಹ ಕಂಡುಹಿಡ್ಕೊಳ್ಳೋಣ. ಸೊ 336ನ ಇದೇ ರೀತಿ ನಾನು ಆಲ್ರೆಡಿ ತೋರಿಸಿದ್ದೆಲ್ಲ ಮಾಡಿದ್ರೆ 2 ಘಾತ 4 ಗುಣಿಸು 3 × 7 ಬರುತ್ತೆ. 54ಕ್ಕೆ ಮಾಸಹ 2 ಗುಣಿಸು 3 ಕ್ಯೂಬ್. ಸೊ ಹಾಗಾಗಿ ಇವೆರಡರ ಮಾಸಹ ಒಟ್ಟು ಮಾಸಹ ಏನಾಗ್ತದೆ 6 ಆಗ್ತದೆ ಮಕ್ಕಳ. ಲಾಸಹವನ್ನು ತೆಗೆದುಕೊಂಡ್ರೆ ನಮಗೇನಾಗ್ತದೆ 3024 ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದಿಷ್ಟನ್ನು ನೀವು ಬರ್ಕೊಳ್ಳೋಣ. ನೆಕ್ಸ್ಟ್ ತಾಳೆ ನೋಡಬೇಕು. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳ, ಇಲ್ಲಿ ಲಾಸಹ ಗುಣಿಸು ಮಾಸಹ = ಸಂಖ್ಯೆಗಳ ಗುಣಲಬ್ಧ. ಹೌದಾ? ಸೊ ಹಾಗಾಗಿ L × H = A × B ಅಂತ ಹೇಳಿ ತೆಗೆದುಕೊಳ್ತೀವಿ. ಹೌದಾ? ಸೊ ಅಲ್ಲಿಗೆ ನಮಗೆ ಎಲ್ಲೂ ಗೊತ್ತಿದೆ, ಬಿನೂ ಗೊತ್ತಿದೆ. ಸೊ ಹಾಗಾಗಿ ಸಂಖ್ಯೆಗಳನ್ನು ಸಹ ಗುಣಿಸಿದ್ರೆ ನಮಗೆ 18144 ಬರೋವಂಥದ್ದು. ಹಾಗಾಗಿ ಇದು ಪ್ರೂವ್ ಆಗಿದೆ. ಇದಿಷ್ಟು ಮಾಡಿದ್ರೆ ನಿಮಗೆ ಅಂಕ ಸಿಗ್ತದೆ. ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ 7, ಗುಣಲಬ್ಧ 12 ಆಗಿರುವಂಥ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಮೊತ್ತವನ್ನು ಕೊಟ್ಟಿದ್ದಾರೆ, ಗುಣಲಬ್ಧವನ್ನು ಸಹ ಕೊಟ್ಟಿದ್ದಾರೆ. ಸೊ 2 ರೀತಿ ಲೆಕ್ಕಗಳನ್ನು ಮಾಡ್ಬೋದು. ಸೊ ಬರ್ಕೊಳ್ಳೋಣ. x² - ಗುಣಲಬ್ಧ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ. ಸೊ ಗೊತ್ತಿದ್ರೆ x² - 7x + 12 ಆಗ್ತದೆ. ಓಕೆನಾ? ಸೊ ಶೂನ್ಯತೆ ಕಂಡುಹಿಡಿಯೋಣ ಮಕ್ಕಳ. ಸೊ ಶೂನ್ಯತೆಗಳು ಈಗ ಇದನ್ನು ಬರ್ಕೊಂಡು ಅಪವರ್ತಿಸ್ಬೇಕು ನಾವು. ಸೊ ಗುಣಿಸಿದ್ರೆ ನಮಗೆ 12 ಬರಬೇಕು, ಕೂಡಿಸಿದ್ರೆ 7 ಬರಬೇಕು. ಹಾಗಾಗಿ 4 3 12 ತೆಗೆದುಕೊಂಡ್ರೆ ಶೂನ್ಯತೆಗಳು ನಮಗೆ 4 ಮತ್ತು 3 ಬರ್ತದೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆಯನ್ನು ನಮಗೆ ಕೇಳಿದ್ದಾರೆ ಮಕ್ಕಳ. ಸೊ ಗ್ರಾಫನ್ನು ಕೇಳಿದ್ದಾರೆ. x + 2y = 6 ಆ್ಯಂಡ್ x + y = 5 ರೇಖಾತ್ಮಕ ಸಮೀಕರಣಗಳಿಗೆ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಈ ಥರ ಫಸ್ಟ್ ನೀವು ಬರ್ಕೊಂಡು x = 6 + 2y ಅಂತ ಹೇಳಿ 6 - 2y ಅಂತ ಬರ್ಕೊಳ್ಳೋಣ. ಸೊ ನೀವು yಗೆ ಬೆಲೆಯನ್ನು ಕೊಡ್ತಾ ಹೋದರೆ yಗೆ 0 ಅಂತ ಕೊಟ್ಟರೆ ನಮಗೆ ಬರುವಂಥದ್ದು x ಬೆಲೆ ಏನಾಗ್ತದೆ 6 ಬರ್ತದೆ. ಅರ್ಥ ಆಗ್ತಿದೆ? ಈ ರೀತಿ ನೀವು ಪ್ರತಿಯೊಂದನ್ನು ಮಾಡಿ ಟೇಬಲನ್ನು ಬರಿಬೇಕು ಮಕ್ಕಳ. 2 ಈಕ್ವೇಷನ್ಗೂ ಟೇಬಲನ್ನು ಹಾಕಿ ಆಮೇಲೆ ನೀವು ನಕ್ಷೆಯನ್ನು ನೀವು ಬಿಡಿಸ್ಬಿಟ್ಟು ವ್ಯಾಲ್ಯೂಸನ್ನು ಹಾಕಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ? ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 0ನಲ್ಲಿ 3, ನೆಕ್ಸ್ಟ್ 6ಅಲ್ಲಿ 0, ನೆಕ್ಸ್ಟ್ 4ಅಲ್ಲಿ 1. ಸೊ ಇಲ್ಲಿಗೆ ನಮಗೆ ಒಂದು ಲೈನ್ ಸಿಕ್ತು. ಅದೇ ರೀತಿ ನಮಗೆ ಇನ್ನೊಂದು ನೋಡಿ 0ನಲ್ಲಿ 5, ಅದೇ ರೀತಿ 5ಅಲ್ಲಿ 0, ನೆಕ್ಸ್ಟ್ 4ಅಲ್ಲಿ 1. ಸೊ ನೋಡಿ ಇಲ್ಲೊಂದು ಸಿಕ್ತು. ಸೊ ಅಲ್ಲಿಗೆ ನಮಗೆ ಅಲ್ಲಿ ಸಿಗುವಂಥದ್ದು 4, 1 ಆಗ್ತದೆ. ಸೊ ಹಾಗಾಗಿ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಕಳ. ಗ್ರಾಫನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಏಕೆಂದರೆ ಫೈನಲ್ ಎಕ್ಸಾಮ್ಗೂ 4 ಅಂಕಗಳಿಗೆ ನಿಮಗೆ ಗ್ರಾಫು 4 ಅಂಕದ ಮೇನಲ್ಲಿ ಇರ್ತದೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗಲಿಂದಲೇ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.